ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ರಿಗೂ ಸ್ವಾಗತ. ಇವತ್ತೊಂದು ಆರೋಗ್ಯಕರವಾದಂತಹ ಒಂದು ಬ್ರೇಕ್ಫಾಸ್ಟ್ ಜೊತೆ ನಾನು ನಿಮ್ಮೊಂದಿಗಿದ್ದೀನಿ. ಗೋಧಿ ಹುಡಿಯಲ್ಲಿ ನಾನಿದು ಮಾಡ್ತಾ ಇರೋದು ತುಂಬಾನೇ ಚೆನ್ನಾಗಿರುತ್ತೆ. ಅಂದ್ರೆ ಮಸಾಲೆ ದೋಸೆ ಕಾವಲಿಯಲ್ಲಿ ಹಾಕ್ಬಿಟ್ಟು ಇದು ಮಾಡೋದು ತುಂಬಾನೇ ಚೆನ್ನಾಗಿರುತ್ತೆ, ಅಂದ್ರೆ ಅಷ್ಟೊಂದು ಟೇಸ್ಟಿ ಆಗಿರುತ್ತೆ. ಸೊ ಖಂಡಿತ ಎಲ್ರು ಮಿಸ್ ಮಾಡದೆ ನೋಡಿ. ಬನ್ನಿ ಅದು ಹೇಗೆ ಮಾಡೋದಂತೆಲ್ಲ ನೋಡೋಣ. ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡ್ತೀರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದ್ರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕೋ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮೊದಲು ನಾನಿಲ್ಲಿ ಗೋಧಿ ಹುಡಿ ತಗೊಂಡಿದ್ದೀನಿ. 2 ಕಪ್ ಗೋಧಿ ಹುಡಿ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಮಿಕ್ಸಿ ಜಾರೇ ಆಗ್ಬೇಕಂತೇನಿಲ್ಲ, ನಮ್ಗೊಂದು ಬೌಲಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡಬಹುದು. ಆಮೇಲೆ ಒಂದು 3 ಟೇಬಲ್ ಸ್ಪೂನ್ ನಷ್ಟು ರವೆ ಹಾಕ್ತಾ ಇದ್ದೀನಿ. 3 ಟೇಬಲ್ ಸ್ಪೂನ್ ಸಾಕು 2 ಕಪ್ ಗೋಧಿ ಹುಡಿಗೆ. 3 ಟೇಬಲ್ ಸ್ಪೂನ್ ಹಾಕೊಳ್ಳಿ. ಒಂದು ಬೌಲಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬಹುದು. ಆಮೇಲೆ ಅರ್ಧ ಕಪ್ ಮೊಸರು ಹಾಕೊಂಡಿದ್ದೀನಿ ನಾನು. ಆಮೇಲೆ ಎಣ್ಣೆ 2 ಟೇಬಲ್ ಸ್ಪೂನ್ ಬೇಕು. ಎಣ್ಣೆ ಅಥವಾ ಬೆಣ್ಣೆ ಅಥವಾ ತುಪ್ಪನೂ ಸೇರಿಸಬಹುದು, ಇದಕ್ಕೆ ತೊಂದರೆ ಏನಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಆಮೇಲೆ ಇದಕ್ಕೆ ಎಷ್ಟು ನೀರು ಬೇಕು, ರುಬ್ಬೋದಿಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸ್ವಲ್ಪ ಹಾಕ್ಬಿಟ್ಟು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡೋದಿಕ್ಕಾಗಿಲ್ಲ ಅಂದ್ರೆ ಅದು ಬೌಲಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬೋದು. ಓಕೆ, ಇದನ್ನೆಲ್ಲ ರುಬ್ಬಿ ತರ್ತೀನಿ ನಾನು. ನೋಡಿ, ರುಬ್ಬಿ ತಂದಿದ್ದೀನಿ ನಾನು ಇದಕ್ಕೆ ಇವಾಗ ನೋಡಿ ಇಷ್ಟು ದಪ್ಪ ಇದೆ ನೋಡಿ ನಮ್ಮ ಹಿಟ್ಟು. ನೋಡಿ ಇಷ್ಟು ದಪ್ಪ ಬೇಕು, ಅಂದ್ರೆ ನೀವು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ನೋಡಿ ಈ ರೀತಿ ಇರಬೇಕು ನಮ್ಮ ಹಿಟ್ಟು. ನೋಡಿ ಒಂದ್ ವೇಳೆ ನಿಮ್ಗೆ ಗಟ್ಟಿ ಅಂತ ಅನ್ಸಿದ್ರೆ ಆಮೇಲೆ ನಿಮ್ಗೆ ಸ್ವಲ್ಪ ನೀರು ಸೇರಿಸಬಹುದು, ತೊಂದರೆ ಏನಿಲ್ಲ, ಆಮೇಲೇನು ಸೇರಿಸಬಹುದು. ನಾನಿಲ್ಲಿ ಇವಾಗ ಇದಕ್ಕೆ 2 ಕಪ್ ನೀರು ಹಾಕೊಂಡಿದ್ದೀನಿ. ಅಂದ್ರೆ 250 ml ಕಪ್ ನಾನು ತಗೊಂಡಿರೋದು. ಅದರಲ್ಲಿ 2 ಕಪ್ ನೀರು ಹಾಕೊಂಡಿದ್ದೀನಿ 2 ಕಪ್ ಗೋಧಿ ಹುಡಿಗೆ. ಓಕೆ, ಇದನ್ನ ಒಂದು ಸೈಡಲ್ಲಿ ಇಟ್ಬಿಡಿ. ಆಮೇಲೆ ಇದಕ್ಕೆ ಬೇಕಾಗಿರೋ ಒಂದು ಮಸಾಲ ರೆಡಿ ಮಾಡಬೇಕು. ಅದಕ್ಕೋಸ್ಕರ ನಾನಿಲ್ಲಿ 5 ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ. ಅದರ ಸಿಪ್ಪೆ ಎಲ್ಲ ಸುಲಿದು ರೆಡಿ ಮಾಡಬೇಕು. ನೋಡಿ ಈ ರೀತಿ ಮಾಡಿದ್ರೆ ಆಯ್ತು. ಇನ್ನು ಇದನ್ನ ಚೆನ್ನಾಗಿ ಜಜ್ಜಬೇಕು. ನೋಡಿ ನಾನು ಜಜ್ಜಿ ತಂದಿಟ್ಟಿದ್ದೀನಿ. ಆಮೇಲೆ ಒಂದು ಪ್ಯಾನ್ ಬಿಸಿ ಮಾಡ್ಕೊಳ್ಳಿ. ಅದಕ್ಕೆ ನಾನಿಲ್ಲಿ ಒಂದು 2 ಸ್ಪೂನ್ ನಷ್ಟು ಎಣ್ಣೆ, ನಾನಿಲ್ಲಿ ತೆಂಗಿನೆಣ್ಣೆ ಉಪಯೋಗಿಸ್ತಾ ಇರೋದು, ನಿಮ್ಗೆ ಯಾವುದೇ ಅಡುಗೆ ಎಣ್ಣೆ ಬಳಸ್ಬೋದು. ಆಮೇಲೆ 1 ಟೀ ಸ್ಪೂನ್ ಸಾಸಿವೆ, ಆಮೇಲೆ 1 ಟೀ ಸ್ಪೂನ್ ಜೀರಿಗೆ ಹಾಕೊಳ್ಳಿ ಮೊದಲು. ಆಮೇಲೆ 1 ಟೀ ಸ್ಪೂನ್ ಅಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕೊಳ್ಳಿ. ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ನೋಡಿ ಮಿಕ್ಸ್ ಆಗಿದೆ. ಅವಾಗ 1 ಕಾಯಿ ಮೆಣಸು ಕೂಡ ಹಾಕ್ತಾ ಇದ್ದೀನಿ ನಾನು. ಸ್ವಲ್ಪ ಕರಿಬೇವು, ಆಮೇಲೆ 1 ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಎಲ್ಲ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ, ಆಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳಿ. ಅವಾಗ ಈರುಳ್ಳಿ ಎಲ್ಲ ಬೇಗ ಫ್ರೈ ಆಗುತ್ತೆ. ಎಲ್ಲ ಹಾಕ್ಬಿಟ್ಟು ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈರುಳ್ಳಿ ಎಲ್ಲ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾವು ಅವಾಗ ಬೇಯಿಸಿಟ್ಟು ಜಜ್ಜಿಟ್ಟಂತಹ ಆಲೂಗಡ್ಡೆಯನ್ನ ಹಾಕ್ತಾ ಇದ್ದೀನಿ. ನೋಡಿ ಈ ರೀತಿ ಹಾಕ್ಬಿಟ್ಟು ಒಂದ್ಸಲ ಎಲ್ಲ ಇದನ್ನ ಮಿಕ್ಸ್ ಮಾಡಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಲಿ. ನೋಡಿ ಈ ರೀತಿ ಮಾಡ್ಕೊಳ್ಳಿ. ಇನ್ನು ಇದಕ್ಕೆ ಬೇಕಿದ್ರೆ ಸ್ವಲ್ಪ ನೀರು ಸೇರಿಸಬಹುದು. ನಾನಿಲ್ಲಿ ನೀರು ಸೇರಿಸ್ತಾ ಇದ್ದೀನಿ, ಯಾಕಂದ್ರೆ ಇಲ್ಲ ಅಂದ್ರೆ ಇದು ದಪ್ಪ ಇರುತ್ತೆ. ಒಂದ್ ಸ್ವಲ್ಪನೂ ನೀರಿನ ಪಸ ಇದ್ರೆ ಚೆನ್ನಾಗಿರಲ್ಲ. ಇನ್ನು ಎಷ್ಟು ನೀರು ಬೇಕೋ ಅಷ್ಟು ಸೇರಿಸಬಹುದು. ಆಮೇಲೆ ಸ್ವಲ್ಪ ಅರಶಿನ ಹುಡಿ ಮತ್ತು ಸ್ವಲ್ಪ ಇಂಗು ಹಾಕ್ತಾ ಇದ್ದೀನಿ. ಎಲ್ಲ ಹಾಕ್ಬಿಟ್ಟು ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ನಮ್ಮ ಆಲೂಗಡ್ಡೆಯ ಬಾಜಿ ಇಲ್ಲಿ ರೆಡಿ ಆಗಿದೆ. ನೋಡಿ ಈ ರೀತಿ ಇದೆ ನಮ್ದು. ಸ್ವಲ್ಪ ಉಪ್ಪು ಕಡಿಮೆ ಇತ್ತು, ಆದ ಕಾರಣ ಹಾಕ್ತಾ ಇದ್ದೀನಿ. ನೋಡ್ಬಿಟ್ಟು ಸೇರಿಸ್ಕೊಳ್ಳಿ. ನೋಡಿ ಇಲ್ಲಿ ನೀರು ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸಬಹುದು. ನೋಡಿ ಇವಾಗ ನಾನ್ ಮಾಡಿರುವಂತದ್ದು ಈ ರೀತಿ ಇದೆ. ಅಂದ್ರೆ ಫುಲ್ ಆಗಿ ಗಟ್ಟಿ ಆಗಿದ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ನೀರಾಗಿರ್ಬೇಕು. ನೋಡಿ ಈ ರೀತಿ ಸಾಕು. ಇನ್ನು ನಮ್ಮ ಸ್ಟವ್ ಆಫ್ ಮಾಡ್ಬಿಡಿ. ನಮ್ಮ ಆಲೂಗಡ್ಡೆಯ ಬಾಜಿ ಇಲ್ಲಿ ರೆಡಿ ಆಗಿದೆ. ಆಮೇಲೆ ಬೇಕಾಗಿರೋದು ಒಂದು ಕಡಾಯಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಆಮೇಲೆ ಈರುಳ್ಳಿ, ಆಮೇಲೆ 4 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಇದಕ್ಕೆ ಎಣ್ಣೆಗೆ ಹಾಕ್ತಾ ಇದ್ದೀನಿ. ಆಮೇಲೆ ಒಂದು 4 ಬ್ಯಾಡಿಗೆ ಮೆಣಸನ್ನು ನೀರಲ್ಲಿ ನೆನೆಸಿಟ್ಟು ಹಾಕಿಟ್ಟಿದೆ. ಎಲ್ಲ ಫ್ರೈ ಮಾಡಿಬಿಟ್ಟು ಇದನ್ನ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ. ಆಮೇಲೆ 1 ಟೇಬಲ್ ಸ್ಪೂನ್ ಹುರಿಗಡಲೆಯನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ. ಓಕೆ, ಇನ್ನು ಸ್ವಲ್ಪ 1 ಟೇಬಲ್ ಸ್ಪೂನ್ ನಷ್ಟು ತೆಂಗಿನ ತುರಿ, ಆಮೇಲೆ ಸ್ವಲ್ಪ ಉಪ್ಪು, ಇಷ್ಟು ಹಾಕ್ಬಿಟ್ಟು ಇನ್ನು ನೀರು ಸೇರಿಸಬೇಕು. ಇದನ್ನ ರುಬ್ಬಿ ತರ್ತೀನಿ. ನೋಡಿ ನಮ್ಮ ಕೆಂಪು ಚಟ್ನಿ ಇಲ್ಲಿ ರೆಡಿ ಆಗಿದೆ. ಇವಾಗಲೇ ನಿಮ್ಗೆ ಗೊತ್ತಾಗಿರ್ಬೋದು ನಾನು ಏನ್ ಮಾಡ್ತಾ ಇದ್ದೀನಿ ಅಂತ. ಹೌದು, ನಾನ್ ಮಾಡ್ತಾ ಇರೋದು
ನಮ್ಮ ಗೋಧಿ ಹುಡಿಯಲ್ಲಿ ಒಂದು ಮಸಾಲೆ ದೋಸೆ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಮಸಾಲೆ ದೋಸೆ ಪ್ಯಾನ್ ಬಿಸಿ ಮಾಡ್ಕೊಳ್ಳಿ. ಮೊದಲು ಫುಲ್ ಆಗಿ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಆಮೇಲೆ ನೀವು ಎಲ್ಲ ದೋಸೆಗೆ ಎಣ್ಣೆ ಹಾಕ್ಬೇಕಂತ ಇಲ್ಲ, ಒಂದು 2-3 ದೋಸೆ ಆದ್ಮೇಲೆ ಎಣ್ಣೆ ಸ್ಪ್ರೆಡ್ ಮಾಡಿದ್ರೆ ಸಾಕು. ಅವಾಗ ನಮಗೆ ಒಳ್ಳೆ ಗರಿ ಗರಿ ಆಗಿ ಸಿಗುತ್ತೆ. ಎದ್ದಿಲ್ಲ ಅಂದ್ರೆ ಮಾತ್ರ ಎಣ್ಣೆ ಹಾಕೊಂಡ್ರೆ ಸಾಕು. ನೋಡಿ, ಈ ರೀತಿ ಹಿಟ್ಟು ಹಾಕ್ಬಿಟ್ಟು ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಆ ರೀತಿ ಮಾಡ್ಬೋದು. ಅಂದ್ರೆ ಇದು ತುಂಬಾ ಸುಲಭವಾಗಿ ಮಾಡುವಂತ ಒಂದು ಮಸಾಲೆ ದೋಸೆ ರೆಸಿಪಿ ಇದು. ನಮಗೆ ಇವಾಗ ನಾವು ಉದ್ದಿನ ಬ್ಯಾಟರ್ ಅಲ್ಲಿ ಮಾಡ್ತಿದ್ರೆ ಮುಂಚಿನ ದಿವಸ ಎಲ್ಲ ರೆಡಿ ಮಾಡಿಡ್ಬೇಕು. ಇವಾಗ ನಮ್ಗೆ ಬೆಳಿಗ್ಗೆ ಎದ್ದು ಮಸಾಲೆ ದೋಸೆ ಮಾಡ್ಬೇಕು ಅಂತ ಅನ್ಸಿದ್ರೆ ಈ ರೀತಿ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಇದು. ಅಂದ್ರೆ ನಮ್ಮ ಉದ್ದಿನ ಬ್ಯಾಟರ್ ಅಲ್ಲಿ ಮಾಡಿರುವಂತಹ ಮಸಾಲೆ ದೋಸೆ ಅಲ್ಲ ಇದು. ಅದ್ರ ಟೇಸ್ಟ್ ಬೇರೆ, ಇದ್ರ ಟೇಸ್ಟ್ ಬೇರೆ ಇರುತ್ತೆ. ಆದ್ರೆ ಸೂಪರ್ ಚೆನ್ನಾಗಿರುತ್ತೆ ಇದು ಕೂಡ. ನೋಡಿ, ಇದು ಕ್ರಿಸ್ಪಿಯಾಗಿ ಬರುತ್ತೆ. ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ನಮ್ಮ ದೋಸೆ ಇವಾಗ ಈ ರೀತಿ ಇದೆ. ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ. ಇನ್ನು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಎಣ್ಣೆ ಅಲ್ಲ, ನಾನಿಲ್ಲಿ ತುಪ್ಪ ಹಾಕೊಂಡಿರೋದು. ತುಪ್ಪ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಇದ್ರ ಮೇಲ್ಗಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಆಮೇಲೆ ನಾವೆಲ್ಲ ರೆಡಿ ಮಾಡಿಟ್ಕೊಂಡಿದ್ವಿ. ಮೊದಲು ಕೆಂಪು ಚಟ್ನಿ ಹಾಕ್ತಾ ಇದ್ದೀನಿ. ನೋಡಿ, ಇದೇ ರೀತಿ ಎಲ್ಲ ಮಾಡಿಬಿಟ್ರೆ ಸೂಪರ್ ಆಗಿರುತ್ತೆ ಇದು. ಮಸಾಲೆ ದೋಸೆ ಅಂದ್ರೆ ನಮ್ಮ ಮಸಾಲೆ ದೋಸೆ ಅಲ್ಲ ಅಂತ ಯಾರು ಹೇಳಲ್ಲ, ತಿನ್ನುವಾಗ ಚೆನ್ನಾಗಿರುತ್ತೆ, ಸೂಪರ್ ಆಗಿರುತ್ತೆ. ಅಂದ್ರೆ ಅದ್ರ ಟೇಸ್ಟ್ ಬೇರೆ, ಇದ್ರ ಟೇಸ್ಟ್ ಬೇರೆ ಇರುತ್ತೆ, ಅಷ್ಟೇ ವ್ಯತ್ಯಾಸ. ಈ ಮಸಾಲೆ ಎಲ್ಲ ಹಾಕುವಾಗ ನಮಗೆ ಅದ್ರದ್ದೇ ಮಸಾಲೆ ದೋಸೆ ತಿಂದ ತರಾನೇ ಆಗುತ್ತೆ. ತುಂಬಾ ಸುಲಭವಾಗಿ ಮಾಡ್ಬೋದು ಕೂಡ. ಅಂದ್ರೆ ತಟ್ ಅಂತ ಮಾಡುವಂತ ಒಂದು ಮಸಾಲೆ ದೋಸೆ ಅಂತ ಹೇಳ್ಬೋದು ಇದು. ನೋಡಿ, ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ಲಿ. ಇನ್ನು ಒಳ್ಳೆ ಗರಿ ಗರಿಯಾಗಿ ಬರಬೇಕು. ಸ್ವಲ್ಪ ಹೊತ್ತು ಬೇಕಿದ್ರೆ ನಿಮ್ಗೆ ಬಿಸಿ ಮಾಡ್ಬೋದು. ನೋಡಿ, ರೆಡಿ ಆಗಿದೆ. ಇವಾಗ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಳಿ. ಆಮೇಲೆ ಇದು ಬಿಸಿ ಬಿಸಿಯಾಗಿಯೇ ತಿನ್ಬೇಕು. ಸ್ವಲ್ಪ ಹೊತ್ತು ಆರಿದ್ಮೇಲೆ ಅದು ಸ್ವಲ್ಪ ಕ್ರಿಸ್ಪಿ ಆಗಿರಲ್ಲ, ಗರಿ ಗರಿ ಆಗಿರಲ್ಲ. ನೋಡಿ, ಈ ರೀತಿ ಮಾಡ್ಕೊಳ್ಳಿ. ಸುಲಭವಾಗಿ ಮಾಡುವಂತಹ ಗೋಧಿ ಹುಡಿಯಲ್ಲಿ ಮಾಡುವಂತಹ ಮಸಾಲೆ ದೋಸೆ ಹೇಗಿದೆ, ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ. ಅದೇ ರೀತಿ ನೀವು ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.